ಬೀದಿ ಹಾಗೂ ಸಣ್ಣ ವ್ಯಾಪಾರಿಗಳ ಸಂಕಷ್ಟ ತೀರದಾಗಿದೆ. ಫೋನ್ ಪೇ ಮೂಲಕ ಹಣ ಪಡೆದ ಮಂದಿಗೆ ಶಾಕ್ ಎದುರಾಗಿದೆ. ತೆರಿಗೆ ಇಲಾಖೆಯಿಂದ ಮತ್ತಷ್ಟು ವ್ಯಾಪಾರಿಗಳಿಗೆ ನೋಟಿಸ್ ನೀಡೋದಕ್ಕೆ ಮುಂದಾಗಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಮತ್ತಷ್ಟು ವಿವರಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಶೀಘ್ರವೇ ಇನ್ನಷ್ಟು ವರ್ತಕರಿಗೆ ಸಂದೇಶ ರವಾನೆ ಸಂಭವ ಇರುವಂಥದ್ದು. ಇನ್ನು ಬೀದಿ ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ಸಂಕಷ್ಟ ತೀರದಾಗಿದೆ. ಫೋನ್ ಪೇ ಮೂಲಕ ಹಣ ಪಡೆದ ಮಂದಿಗೆ ಶಾಕ್ ಎದುರಾಗಿದೆ. ತೆರಿಗೆ ಇಲಾಖೆಯಿಂದ ಮತ್ತಷ್ಟು ವ್ಯಾಪಾರಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಕೂಡ ಇದೆ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಮತ್ತಷ್ಟು ವಿವರಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಶೀಘ್ರವೇ ಇನ್ನಷ್ಟು ವರ್ತಕರಿಗೆ ಸಂದೇಶ ರವಾನೆ ಸಂಭವ ಇರುವಂಥದ್ದು. ಇನ್ನು ವ್ಯಾಪಾರಿಗಳ ವಿರೋಧಕ್ಕೆ ಮಣಿತಾ ಇಲ್ಲ ವಾಣಿಜ್ಯ ತೆರಿಗೆ ಇಲಾಖೆ. ಈ ವ್ಯಾಪಾರಿಗಳ ವಿರೋಧದ ನಡುವೆಯೂ ಕೂಡ ಇನ್ನಷ್ಟು ವ್ಯಾಪಾರಿಗಳಿಗೆ ನೋಟಿಸ್ ಅನ್ನು ನೀಡೋದಕ್ಕೆ ಮುಂದಾಗಿದೆ ತೆರಿಗೆ ಇಲಾಖೆ. ವಾಣಿಜ್ಯ ತೆರಿಗೆ ಇಲಾಖೆ ಮತ್ತಷ್ಟು ವಿವರಗಳನ್ನು ಸಂಗ್ರಹಿಸ್ತಾ ಇದೆ. ಶೀಘ್ರವೇ ಇನ್ನಷ್ಟು ವರ್ತಕರಿಗೆ ಈ ಸಂದೇಶಗಳನ್ನು ರವಾನಿಸುವಂತಹ ಸಂಭವ ಕೂಡ ಇರುವಂಥದ್ದು. ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗುತ್ತೆ. ಇನ್ನು ಫೋನ್ ಪೇ ಮೂಲಕ ಅಥವಾ UPI ಮೂಲಕ ಹಣದ ವಹಿವಾಟನ್ನು ನಡೆಸ್ತಾ ಇದ್ದವರಿಗೆ ಒಂದು ಶಾಕ್ ಎದುರಾಗಿರುವಂಥದ್ದು. ಇನ್ನು ಕಮರ್ಷಿಯಲ್ ಟ್ಯಾಕ್ಸ್ ಹೆಸರಿನಲ್ಲಿ ಈ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಅಥವಾ ಬೀದಿ ಬದಿಯ ವ್ಯಾಪಾರಿಗಳಿಗೆ ಸಾಕಷ್ಟು ಮೊತ್ತದ ಟ್ಯಾಕ್ಸ್ನ ವಿಧಿಸಲಾಗ್ತಾ ಇದೆ. 50 ಲಕ್ಷ 70 ಲಕ್ಷ 1 ಕೋಟಿಯವರೆಗೂ ಕೂಡ ಈ ಕಮರ್ಷಿಯಲ್ ಟ್ಯಾಕ್ಸ್ ಇರುವಂಥದ್ದು. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇಷ್ಟೊಂದು ಮೊತ್ತದ ಟ್ಯಾಕ್ಸನ್ನು ಪೇ ಮಾಡೋದಕ್ಕೆ ಹೇಗೆ ತಾನೇ ಸಾಧ್ಯ? ಹೀಗಾಗಿ ಇವರೆಲ್ಲರೂ ಈ ಒಂದು ಡಿಜಿಟಲ್ ಕ್ರಾಂತಿಯಾಗಿ ತದನಂತರದಲ್ಲಿ ಎಲ್ಲ ಮಹಾನಗರಗಳಲ್ಲೂ ಕೂಡ ಈ UPI ಮೂಲಕ ವಹಿವಾಟು ಶುರುವಾಗಿತ್ತು. ಇದೀಗ ಈ ಟ್ಯಾಕ್ಸ್ನಿಂದಾಗಿ ಮತ್ತೆ ವಾಪಸ್ ನಗದಿನ ವಹಿವಾಟಿಗೆ ವ್ಯಾಪಾರಿಗಳು ಮುಖ ಮಾಡಿದ್ದಾರೆ. ಜೊತೆಗೆ ಈ ಒಂದು ಟ್ಯಾಕ್ಸ್ ವಿಷಯಕ್ಕೆ ವ್ಯಾಪಾರಿಗಳು ತೀವ್ರವಾದಂತಹ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ವ್ಯಾಪಾರಿಗಳ ವಿರೋಧಕ್ಕೆ ಮಣಿಯದೆ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತಷ್ಟು ಜನರಿಗೆ ನೋಟಿಸ್ ನೀಡೋದಕ್ಕೆ ಮುಂದಾಗಿದೆ. ರವಿ ಎಂದ್ಬಿಟ್ಟು ನಾನು ಉಲ್ಲಾಳ್ ರೋಡಲ್ಲಿ ಹಾಲಿನ ಬೂತ್ ಇಟ್ಕೊಂಡಿದ್ದೀನಿ. ನನಗೆ 4 ವರ್ಷಕ್ಕೆ 1,03,00,000 GST ನೋಟಿಸ್ ಕಳಿಸಿದ್ದಾರೆ. ನಾನು ಹಾಲು ಮಾರ್ಬಿಟ್ಟು ನೋಟಿಸ್ಗೆ ಹೆಂಗ್ ಉತ್ತರ ಕೊಡ್ಲಿ? ನಾನು ಬೆಳಗ್ಗೆ ಬಂದು ಹಾಲು ಮಾರೋದು, ಹಾಲಿನ ದುಡ್ಡು ತಗೊಂಡೋಗಿ ಬ್ಯಾಂಕಿಗೆ ಕಟ್ತೀನಿ, ಬ್ಯಾಂಕಿಂದ ಫೋನ್ ಪೇ ಮಾಡ್ತೀನಿ. ಇವರು ಫೋನ್ ಪೇ ಪೇಟಿಎಂ ಅಲ್ಲಿ ನನಗೆ 1,03,00,000 ರೂಪಾಯಿಗೆ ದುಡ್ಡು ಕಳಿಸಿದ್ದಾರೆ. ಇದಕ್ಕೆ GST ಎಷ್ಟು ಅಂತ ನಾನು ಕಟ್ಲಿ? ಇವ್ರು ಕೇಳೋದು 18% 10% ಅಂತಾರೆ. ಅಧಿಕಾರಿಗಳು ನಿಮ್ಮನ್ನ ಸಂಪರ್ಕ ಮಾಡಿದ್ರ? ಇಲ್ಲ, ಮಾಡಿಲ್ಲ. ಅವರು ನನಗೆ ಅದೇ ನೋಟಿಸ್ ಬಂದಿದೆ, ಮೊಬೈಲ್ಗೂ ಬಂದಿದೆ, ಲೆಟರಲ್ಲೂ ಬಂದಿದೆ. ನಿಮ್ಮ ಅಡ್ರೆಸ್ ಕಳಿಸಿದ? ಹೌದು, ಅಡ್ರೆಸ್ ತಪ್ಪಿದೆ. ಇವರು ಸುಮ್ನೆ ನಂಬರ್ ಇಂದ ಕಳಿಸಿದ್ದಾರೆ ಅಷ್ಟೇ ಹೊರತು ನಮ್ಮ ಮನೆ ಅಡ್ರೆಸ್ ಯಾವುದು ಇಲ್ಲ. ಈಗ ಏನ್ ಮಾಡ್ಬೇಕಂತ ಇದ್ದೀರಿ ನೀವು? ಸರ್, ನಾನು ಇದ್ರ ಬಗ್ಗೆ ಎಲ್ಲಿ ಕಟ್ಟಕ್ಕಾಗುತ್ತೆ, ಏನ್ ಮಾಡಕ್ಕಾಗುತ್ತೆ? ಹಾಲು ಮಾರ್ಬಿಟ್ಟು ನಾವು ದುಡ್ಡು ಕಟ್ಟಕ್ಕಾಗುತ್ತಾ? ಹಾಲಲ್ಲಿ ಸಿಗೋದು ಒಂದೊಂದು ರೂಪಾಯಿ 1% ಕಮಿಷನ್ ನಮಗೆ. ಅದ್ರಲ್ಲಿ ನಾವ್ ಹೆಂಗ್ ಕಟ್ಟಕ್ಕಾಗುತ್ತೆ? ನಮ್ ಕೈಲಿ ಕಟ್ಟಕ್ಕಾಗಲ್ಲ. ಮುಂದಿನ ಏನ್ ನಡೆ ನಿಮ್ದು? ನೋಡೋಣ ಏನಾಗುತ್ತೆ ಮುಂದೆ. ಸರ್ಕಾರ ಯಾವ ತರ ತೀರ್ಮಾನ ತಾಳುತ್ತೆ ಇದ್ರ ಬಗ್ಗೆ ನೋಡ್ಬಿಟ್ಟು ನಾವು ಮುಂದೆ ಡಿಸೈಡ್ ಮಾಡೋಣ ಅಂತ ಇದ್ದೀವಿ ಸರ್. ಈಗ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ಸರ್. ರವಿ ಸರ್ ಮೀಟ್ ಮಾಡೋಣ ಅಂತಾನೆ ಹೋಯ್ತಾ ಇದ್ದೀನಿ ಸರ್.